ಪವನ್ ಸ್ಕ್ವೇರ್ ಆಗೈತೆ ಸರ್ ಅದಲ್ಲಿ. ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ಇಲ್ಕಲ್ ವತಿಯಿಂದ ಹಮ್ಮಿಕೊಳ್ಳಲಾದ 6ನೇಯ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಇಲ್ಕಲ್ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ತಮ್ಮ ಸ್ವಪ್ರೇರಣೆಯಿಂದ ಬಂದು ನಾವು ಥಲಸೇಮಿಯಾ ಪೀಡಿತ ಮಕ್ಕಳಿಗಾಗಿ ಏನು ರಕ್ತದಾನ ಶಿಬಿರವನ್ನು ಮಾಡಿದ್ವಿ, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿ ಈ ಮಕ್ಕಳಿಗೆ ಒಂದು ಜೀವವನ್ನು ಉಡುಗೊರೆಯಾಗಿ ನೀಡಿದ್ದಕ್ಕೆ ನಮ್ಮ ಈ ಫೌಂಡೇಶನ್ ವತಿಯಿಂದ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಲ ಕಳೆದಕ್ಕಿಂತ ಹೆಚ್ಚು ಜನ ಬಂದು ರಕ್ತದಾನ ಮಾಡಿದ್ದೀರಿ ಮತ್ತು ಈ ಸಲ ನಮ್ಮ ಶಿಬಿರಕ್ಕೆ 307 ಬ್ಲಡ್ ಯೂನಿಟ್ಗಳನ್ನು ನಾವು ಸಂಗ್ರಹಿಸಿದ್ದೇವೆ. ಈ ಎಲ್ಲ ಯೂನಿಟ್ಗಳು ಥಲಸೇಮಿಯಾ ಮಕ್ಕಳಿಗಾಗಿ ನಾವು ಕೊಡ್ತೇವೆ ಅಂತೇಳಿ ಈ ಮುಖಾಂತರ ತಿಳಿಸುತ್ತೇವೆ. ಇದರಲ್ಲಿ ವಿಶೇಷ ಏನೆಂದರೆ ಜಾಸ್ತಿಯಾಗಿ ಹೆಣ್ಮಕ್ಳು ಬಂದು ಕೂಡ ತಮ್ಮ ಸ್ವಪ್ರೇರಣೆಯಿಂದ ಬಂದು ಈ ಶಿಬಿರಕ್ಕೆ ರಕ್ತದಾನ ಮಾಡಿದ್ದಾರೆ. ಈ ಒಂದು 307ನಲ್ಲಿ 55 ಮಂದಿ ಹೆಣ್ಮಕ್ಳು ಬಂದು ರಕ್ತದಾನ ಮಾಡಿದ್ದಕ್ಕೆ ಅವರು ಕೂಡ ಈ ಫೌಂಡೇಶನ್ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಇದೇ ತರಹ ಮುಂದೂ ಕೂಡ ನಮ್ಮನ್ನು ಈ ಥರ ಸಪೋರ್ಟ್ ಮಾಡಿ ಈ ಶಿಬಿರಕ್ಕೆ ನಮ್ಮನ್ನು ಪ್ರೋತ್ಸಾಹಿಸೋದಕ್ಕೆ ತಮ್ಮನ್ನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತು ವಿನಂತಿ ಮಾಡ್ತಾ ಇದ್ದೀನಿ. ಮುಂದಿನ ಕೂಡ ನಮ್ಮ ದಿನಗಳಲ್ಲಿ ಕೂಡ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತೇನೆ. ಈ ರಕ್ತದಾನ ಶಿಬಿರಕ್ಕೆ ಇಲ್ಕಲ್ ಹಾಗೂ ಸುತ್ತಮುತ್ತಲಿನ ಎಲ್ಲ ಸಂಘ ಸಂಸ್ಥೆಗಳಿಗೂ ನಮ್ಮನ್ನು ಸಪೋರ್ಟ್ ಮಾಡಿದ್ದಕ್ಕೆ ಅವರನ್ನು ಕೂಡ ನಾವು ಈ ಫೌಂಡೇಶನ್ ವತಿಯಿಂದ ಈ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ತಾವು ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಬಯಸ್ತೇವೆ. ಮತ್ತು ಮೀಡಿಯಾ ಪರ್ಸನ್ಸ್ ಅವರಿಗೂ ಕೂಡ ಈ ಶಿಬಿರದ ಎಲ್ಲವನ್ನು ತಾವು ಎಲ್ಲ ಇದನ್ನು ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಎಲ್ಲ ಪತ್ರಕರ್ತರು ಮತ್ತು ಮೀಡಿಯಾ ಪರ್ಸನ್ಸ್ ಕೂಡ ಈ ಶಿಬಿರದಲ್ಲಿ ಹೆಚ್ಚಿನ ಜನಸಂಖ್ಯೆ ಬಂದು ರಕ್ತದಾನ ಮಾಡುವುದಕ್ಕೆ ಪ್ರಚಾರ ಏನು ಇದು ಮಾಡಿದ್ರಲ್ಲ ಅವರನ್ನು ಕೂಡ ಎಲ್ಲರನ್ನು ಈ ಸಂಸ್ಥೆ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.